ಹಾಯ್ ವೀಕ್ಷಕರೇ, ನಮಸ್ಕಾರ. ಪಚ್ಚು ಆರ್ಟ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಮ್ಮ ತೋಟದಲ್ಲಿ ಏನೇನು ಕೆಲಸ ಆಗ್ತಿದೆ ಅಂತ ನೋಡೋಣ ಬನ್ನಿ. ಇವತ್ತು ಕಾಳುಮೆಣಸಿಗೆ ಮತ್ತೆ ಸ್ಪ್ರೇ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಹಾಗೆ ಸ್ವಲ್ಪ ಅಡಿಕೆಕಾಯಿ ಸಿಕ್ಕಾಪಟ್ಟೆ ಡ್ರಾಪಿಂಗ್ ಆಗಿದೆ, ಅದು ಕೊಳೆನ ಏನು ಅಂತ ಅದನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಅದೆಲ್ಲಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಒಂದು ತಿಂಗಳಿಂದ ಮಳೆ ಬಂದು ಬಿಸಿಲು ಅನ್ನೋದು ಇಲ್ಲವೇ ಇಲ್ಲ. ಸ್ನೇಹಿತರೆ, ಒಂದು ತಿಂಗಳಾದರೂ ಸೂರ್ಯನೇ ಕಾಣದ ನಾಡು ಅಂತ ಯಾವುದಾದ್ರು ಹೇಳೋದಾದರೆ ನಮ್ಮ ಮಲೆನಾಡನ್ನು ಒಂದು ಸೇರಿಸ್ಬೋದು. ಅಷ್ಟು ಟೈಮ್ ಆಗಿದೆ. ಒಂದೂವರೆ ತಿಂಗಳಿಂದ ಸೂರ್ಯ ಅನ್ನೋದು ಯಾರು ನೋಡೇ ಇಲ್ಲ ಇಲ್ಲಿ. ಮಳೆ ಬೇರೆ ವಿಪರೀತ ಇರೋದ್ರಿಂದ ನಾವು ಕಾಳುಮೆಣಸು ಉಳಿಸ್ಕೋಬೇಕು ಅಂದರೆ ಈ ಬೋರ್ಡೋ ಸ್ಪ್ರೇನೂ ಸಹ ಮಾಡಲೇಬೇಕು. ಇಲ್ಲಾಂದರೆ ಬಳ್ಳಿಗಳೆಲ್ಲ ಕಪ್ಪಾಗಿ ಎಲ್ಲ ಉದುರೋಗಿಬಿಡುತ್ತೆ. ಕಾಳುಮೆಣಸಿಗೆ ಕೊಳೆ ಬಂತಲ್ಲ ಅಂದರೆ ಒಂದು ವೀಕ್ ಒಳಗೆ ಫುಲ್ಲು ಬಳ್ಳಿ ಕಪ್ಪಾಗಿ ಉದುರಿ ಬಿಡುತ್ತೆ. ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಅಂದರೆ ಬಿಸಿಲೇನಿಲ್ಲ, ಮಳೆ ಬಿಟ್ಟಿದೆ ಅಷ್ಟೇ. ಈಗ 2 ದಿವಸ ಆಯಿತು ಸ್ಪ್ರೇ ಮಾಡ್ತಾ, ಇವತ್ತಿಗೆ ಮುಗಿಯುತ್ತೆ, ಫಿನಿಶ್ ಆಗುತ್ತೆ. ಕೆಲವರು ಗನ್ ಹಾಕೊಂಡು ಸ್ಪ್ರೇ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಸ್ಪ್ರೆಡ್ ಎಲ್ಲ ಚೆನ್ನಾಗಾಗುತ್ತೆ. ನಾವು ಇದು ಮಾಮೂಲಿ ಔಷಧಿ ಹೊಡೆಯೋ ಕೋಲ್ ಇದೆಯಲ್ಲ, ಅದರಲ್ಲೇ ಸ್ಪ್ರೇ ಮಾಡ್ತಾಯಿದ್ದೀವಿ. ಇದರಲ್ಲೂ ಚೆನ್ನಾಗಾಗುತ್ತೆ. ಸುಮಾರು ಒಂದು 20-25 ಅಡಿಯಿಂದ 30 ಅಡಿವರೆಗೂ ಹೈಟ್ ಹೋಗುತ್ತೆ. ನಾವು ಕೆಳಗಡೆ ನಿಂತ್ಕೊಂಡು ಹೊಡೆಯೋದ್ರಿಂದ ಪ್ರೆಸರ್ ಚೆನ್ನಾಗಿದೆ. ನೋಡಿ ಇದೆ ಹೇಗಿದೆ ಪ್ರೆಸರ್, ನೀವೇ ನೋಡಿ. ಪ್ರೆಸರ್ ಮಾತ್ರ ಸೂಪರ್ ಆಗಿದೆ. ನಾನು ಫುಲ್ ಪ್ರೆಸರ್ ಇಟ್ಕೊಂಡಿಲ್ಲ, ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ನಾಳೆಯಿಂದ ಇನ್ನೊಂದು ಅಡಿಕೆ ತೋಟಕ್ಕೆ ಬೋರ್ಡ್ ಸ್ಪ್ರೇ ಮಾಡೋದಿದೆ, ಅದ್ರ ಬಗ್ಗೆನೂ ಚಿಕ್ಕದು ಅಪ್ಡೇಟ್ ಕೊಡ್ತೀನಿ. ಅದೆಲ್ಲ ಒಂದು 5-6 ವರ್ಷ ಅಡಿಕೆ ಗಿಡಗಳು, ಕೆಳಗಡೆ ನೆಲದ ಮೇಲೆ ನಿಂತ್ಕೊಂಡೇ ಸ್ಪ್ರೇ ಮಾಡುವಂಥದ್ದು. ಅದು ಹಾಗಾಗಿ ನಮ್ಮ ಕೆಲಸದವರೇ ಮಾಡ್ತಾರೆ, ಯಾವುದೇ ಒಂದು ಔಷಧಿ ಹೊಡೆಯೋರು ಏನು ಬೇಕಾಗಿಲ್ಲ ಅದಕ್ಕೆ. ಸ್ನೇಹಿತರೆ ನೋಡಿ, ಫಸ್ಟ್ ಬಂದು ಕೊನೆಗಳು ಆಗಲೇ ಹಣ್ಣು ಆಗಿಬಿಟ್ಟಿದೆ, ಹಣ್ಣು ಅಡಿಕೆ ಸಹ ಬಿದ್ದುಬಿಟ್ಟಿದೆ ನೋಡಿ. ಮೊನ್ನೆ ಗಾಳಿ ಬಂದು ಸಿಕ್ಕಾಬಟ್ಟೆ ಹಸಿ ಅಡಿಕೆ ಸಹ ಉದುರಿತ್ತು, ಅದ್ರ ಜೊತೆ ಹಣ್ಣು ಅಡಿಕೆಗಳು ಉದುರಿದೆ. ಹಸಿ ಅಡಿಕೆ ಅಂತೂ ಸಿಕ್ಕಾಬಟ್ಟೆ ಉದುರಿಬಿಟ್ಟಿದೆ. ನಾವೀಗ ಹಸಿ ಅಡಿಕೆ ಉದುರಿ ಸುಮಾರು ಒಂದು 5-6 ದಿವಸ ಆಯಿತು. ಹಾಗಾಗಿ ನಾವು ಅಡಿಕೆನೆಲ್ಲ ಹೆರಗಿಸಿ ಅದು ಹಳ್ಳಕ್ಕೆ ಹಾಕಿಸ್ತಾ ಇದ್ದೀವಿ. ನೋಡಿ, ಅಡಿಕೆ ಉದುರಿ ಇದು ಸಾಧಾರಣ ಒಂದು 4-5 ದಿವಸ ಆಗಿದೆ, ಅಲ್ಲೇ ಫಂಗಲ್ಸ್ ಬಂದಿದೆ. ಇದು ಇಲ್ಲೇ ಬಿಟ್ಟರೆ ನೆಕ್ಸ್ಟು ನಮ್ಮ ತೋಟಕ್ಕೂ ಸಹ ಕೊಳೆ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಹೆರಗಿಸಿ ನಾವು ಹಳ್ಳಕ್ಕೆ ಹಾಕಿಸ್ತೀವಿ. ಇವತ್ತು ಇದನ್ನು ಹೆರಕಲಿಕ್ಕೆ 1-2 ಜನ ಬಂದಿದ್ದಾರೆ. ನಾನು ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂದರೆ, ಅಡಿಕೆ ತೋಟದಲ್ಲಿ ತುಂಬ ಹತ್ತಿರ ಇದ್ದ ಮರಗಳನ್ನು ಕೆಲವೆಲ್ಲ ತೆಗ್ಸಿದ್ದೀನಿ. ತುಂಬ ಹತ್ತಿರ ಇದ್ದಾಗ ಮರಕ್ಕೆ ಮರ ಗಾಳಿನಲ್ಲಿ ಹೊಡ್ಕೊಂಡು ತುಂಬ ಡ್ರಾಪಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಕಾಯಿ ನೋಡಿ, ಇದು ನಿನ್ನೆ ಮೊನ್ನೆ ಬಿದ್ದಿರೋದು, ಇನ್ನೂ ಫಂಗಲ್ಸ್ ಬಂದಿಲ್ಲ. ಹಾಗೆ 1-2 ದಿವಸ ಬಿಟ್ಟರೆ ಅದು ಸೇಮ್ ಕೊಳ್ತೋದಾಗೆ ಫಂಗಲ್ಸ್ ಬಂದುಬಿಡುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಕಾಯಿಗಳು, ಹಸಿ ಕಾಯಿಗಳು ಬಿದ್ದಿದೆ ಅಂತ. ಇದು ಯಾವುದೂ ಕೊಳೆ ಅಲ್ಲ, ಇದು ಮೊನ್ನೆ ಗಾಳಿನಲ್ಲಿ ಬಿದ್ದಿರುವಂಥದ್ದು. ನಿಮ್ಮಲ್ಲೂ ಇಷ್ಟು ಗಾಳಿ ಬಂದಿತ್ತಾ, ಹೀಗೆ ಡ್ರಾಪಿಂಗ್ ಆಗಿದೆ ಏನು ಅಂತ ತಿಳಿಸಿ ಸ್ನೇಹಿತರೆ. ಮರನೂ 1-2 ಹೋಗಿತ್ತು, ಮೊನ್ನೆ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸಿದ್ದೆ. ಇನ್ನು ಮಾತ್ರ ಈ ರೀತಿ ಗಾಳಿ ಬಂದರೆ ಇನ್ನು ಎಫೆಕ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಕೊನೆಗಳೆಲ್ಲ ದೊಡ್ಡ ಆಗುತ್ತೆ, ಕಾಯಿಗಳೆಲ್ಲ ದೊಡ್ಡ ಆದಮೇಲೆ ಕೊನೆ ವೆಯ್ಟ್ ಜಾಸ್ತಿ ಆಗುತ್ತೆ. ಇನ್ನು ಗಾಳಿ ಬಂದರೆ ಮರನೇ ಮುರಿದೋಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, 2 ಒಂದೇ ಎತ್ತರದ ಮರಗಳು ಯಾವ ರೀತಿ ಮೇಲೆ ಜೈಂಟ್ ಆಗಿದೆ ಅಂತ. ಆ ರೀತಿ 2 ಜೈಂಟ್ ಆದಾಗ ಗಾಳಿ ಬಂದಾಗ ಒಂದಕ್ಕೊಂದು ಕೊನೆಗಳು ಕ್ಲೀನಾಗಿ ಉಜ್ಕೊಂಡ್ಬಿಡುತ್ತೆ. ಉಜ್ಕೊಂಡಾಗ ಕಾಯಿಗಳು ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾಗೆ ಸ್ವಲ್ಪ ದಿವಸ ಬಿಟ್ಟರೆ ಹಾಗೆ ಕೊಳೆನೂ ಸ್ಟಾರ್ಟ್ ಆಗುತ್ತೆ. ಜಲದ ನೀರು ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ. ನಮ್ಮ ತೋಟದ ಕಪ್ಪಲೆಲ್ಲ ಇಷ್ಟೆಲ್ಲ ಜಲದ ನೀರು ಹೋಗ್ತಾ ಇರಲಿಲ್ಲ, ಈ ಸಲ ಒಳ್ಳೆ ನದಿನಲ್ಲಿ ಹೋದಾಗ ಹೋಗುತ್ತೆ ನೀರು. ಇನ್ನೊಂದೇನಪ್ಪ ಅಂದರೆ, ಬಾವಿ ಸಹ ಫುಲ್ ತುಂಬ ಆಗಿ ಉಕ್ಕಿ ಹೋಗ್ತಾ ಇದೆ, ಅದು ತೋರಿಸ್ತೀನಿ ಬನ್ನಿ. ನೋಡಿ ನೀವು, ಬಾವಿ ಇದು ಫುಲ್ಲಾಗಿದೆ, ಇದು ನೀರು ಹೇಗೆ ನೆಲದ ಲೆವೆಲಲ್ಲಿ ಹೊರಗಡೆ ಬರ್ತಿದೆ ನೋಡ್ಬೋದು ನೀವು. ನಾವು ಇಷ್ಟು ವರ್ಷ ಔಷಧಿ ಸ್ಪ್ರೇ ಮಾಡಲಿಕ್ಕೆ ಮೋಟ್ರ್ನಲ್ಲಿ ನೀರು ಡ್ರಮ್ಮಿಗೆ ತುಂಬಿಸ್ತಾ ಇದ್ದು, ಈ ಸಲ ಡ್ರಮ್ಮನ್ನೇ ಬಾವಿ ಹತ್ತಿರ ಇಟ್ಕೊಂಡ್ಬಿಟ್ಟಿದ್ದೀವಿ. ಕೈಗೆ ನೀರು ಸಿಗುತ್ತೆ, ಹಾಗಾಗಿ ಯಾವುದೇ ಮೋಟ್ರ್ ಸಹ ಇಲ್ಲದೆ ಹಾಗೆ ನೀರು ತುಂಬಿಸಿದ್ವಿ ಡ್ರಮ್ಮಿಗೆ. ಔಷಧಿ ರೆಡಿ ಮಾಡಲಿಕ್ಕೆಲ್ಲ ಈಸಿ ಆಯಿತು. ನೋಡಿ ಎಷ್ಟು ಮೇಲಿದೆ ಅಂತ. ಮೇಲ್ಗಡೆ ಮರದ್ದು ಎಲೆಗಳೆಲ್ಲ ಸ್ವಲ್ಪ ಬಿದ್ದಿದೆ, ಮತ್ತು ಬಿಟ್ಟರೆ ನೀರು ಮಾತ್ರ ತುಂಬ ಕ್ಲೀನಾಗಿದೆ. ನೋಡಿ, ಬಾವಿ ತುಂಬ ಆಗಿ 2 ಸೈಡ್ ನೀರು ಹೋಗ್ತಿದೆ, ಲೆಫ್ಟ್ ಸೈಡು ರೈಟ್ ಸೈಡ್ 2 ಸೈಡು ಹೋಗ್ತಾ ಇದೆ. ಇದು ನೋಡಿ, ಮೊನ್ನೆ ಗಾಳಿಗೆ ಒಂದು ಸಾಗುವಾನಿ ಸಸಿ, ಒಳ್ಳೆ ಸಸಿ ಬಿದ್ದುಬಿಟ್ಟಿದೆ. ದೊಡ್ಡ ಆಗಿತ್ತು, ತುಂಬ ದೊಡ್ಡ ಆಗಿತ್ತು. ನೋಡಿ, ಸಾಗುವಾನಿ ಮರದ್ದು ಎಲೆ ಯಾರೆಲ್ಲ ನೋಡಿಲ್ಲ ನೋಡಿ, ಸುಮಾರು 1 ಅಡಿ ಅಗಲ 1 ಅಡಿ ಉದ್ದ ಅಷ್ಟು ಅಗಲ ಇರುತ್ತೆ ಅದು.
ನೋಡಿ ಅದ್ರ ಬುಡ ಒಂದು ನೋಡಿ, ಅದ್ರ ಬುಡದಲ್ಲಿ ಒಂದು ಕಾಳು ಮೆಣಸಿನ ಗಿಡ ನೆಟ್ಟಿದೆ. ಆದರೆ ಸಾಗವಾನಿ ಸಸಿ ಎಲ್ಲ ಅಷ್ಟು ಸುಲಭಕ್ಕೆ ಬೀಳೋದಿಲ್ಲ. ಇದು ಸ್ವಲ್ಪ ಭೂಮಿನಲ್ಲಿ ತೇವಾಂಶ ಜಾಸ್ತಿ ಆಗಿದ್ದರಿಂದ ಮಣ್ಣು ಲೂಸ್ ಆಗಿ ಬಿದ್ದಿರ್ಬೋದು. ಸ್ನೇಹಿತರೆ, ಇದೊಂದು ಡ್ರಮ್ಮು ಬೋಡೋ ಮಿಕ್ಸ್ ರೆಡಿಯಾಗಿದೆ. ಇದೊಂದು ಡ್ರಮ್ ಸ್ಪ್ರೇ ಮಾಡಿದರೆ ಇವತ್ತಿಗೆ ಮುಗೀತು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾಳೆ ಇನ್ನೊಂದು ವಿಷಯದ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಬಾಯ್ ಸ್ನೇಹಿತರೆ.